ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕಾಸರಗೋಡು ನಗರ ಪ್ರದೇಶದ ಪ್ರಯಾಣ. ಬಿಜೆಪಿ ರಾಜ್ಯ ಸಮಿತಿ ಸದಸ್ಯೆ ಸವಿತಾ ಟೀಚರ್ ಅವರಿಂದ ಪ್ರಚಾರ ಕಾರ್ಯಕ್ರಮದ ಉದ್ಘಾಟನೆ. ಮಂಜೇಶ್ವರ ತಾಲೂಕು ಆಡಳಿತ ಭಾಷಾ ಅಭಿವೃದ್ಧಿ ಸಮಿತಿಯ ಡೈರಿ ಕಮ್ ಕ್ಯಾಲೆಂಡರ್ ಬಿಡುಗಡೆ. ಆರಿಕಾಡಿ ಕೆಪಿ ರೆಸಾರ್ಟ್ನಲ್ಲಿ ಕಾರ್ಯಕ್ರಮ. ಸಾಹಿತ್ಯ ವೇದಿ ವತಿಯಿಂದ ಕೆಎಂ ಅಹಮದ್ ಮಾಸ್ಟರ್ ಅವರ ಸಂಸ್ಮರಣಾ ಕಾರ್ಯಕ್ರಮ. ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಕಾರ್ಯಕ್ರಮ ಆಯೋಜನೆ. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕೇರಳ ಸ್ಟೇಟ್ನ ಮಹಿಳಾ ವಿಭಾಗವಾದ ಡಬ್ಲ್ಯೂಡಿಸಿ ಇದರ ನೇತೃತ್ವದಲ್ಲಿ ಚಾರಿಟಿ ಡ್ರೈವ್ ಸ್ಪರ್ಶಂ ಕಾರ್ಯಕ್ರಮ. ಪೆರಿಯ ಕಲ್ಲಿಯೋಟ್ನಲ್ಲಿ ಕೆಂಪು ಕಲ್ಲುಗಳು ಪತ್ತೆ. 1800 ವರ್ಷಗಳಷ್ಟು ಹಳೆಯದಾದದ್ದು. ವಾರ್ತೆಗಳು ವಿವರವಾಗಿ. ವಿಕಸಿತ್ ಭಾರತ ಸಂಕಲ್ಪ ಯಾತ್ರೆಯ ಕಾಸರಗೋಡು ನಗರ ಪ್ರದೇಶದ ಪ್ರಯಾಣ ಮುಂದುವರಿಯುವುದು. ಕಾಸರಗೋಡು ತಾಲಿಪಟ್ ಮೈದಾನದಲ್ಲಿ ಆಯೋಜಿಸಿದ ಪ್ರಚಾರ ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯ ಸಮಿತಿ ಸದಸ್ಯೆ ಸವಿತಾ ಟೀಚರ್ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಸಾಮಾಜಿಕ ಸುರಕ್ಷತಾ ಯೋಜನೆಗಳ ಕುರಿತಿರುವ ಪ್ರಚಾರಣಾ ಕಾರ್ಯಕ್ರಮ ವಿಕಸಿತ್ ಭಾರತ್ ಸಂಕಲ್ಪ ಯಾತ್ರೆ ಕಾಸರಗೋಡು ನಗರ ಪ್ರದೇಶದ ಪ್ರಯಾಣ ಮುಂದುವರಿಯುವುದು. ಕಾಸರಗೋಡು ತಾಳಿಪಟ್ ಮೈದಾನದಲ್ಲಿ ಪ್ರಚಾರ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ನಗರಸಭಾ ಕೌನ್ಸಿಲರ್ ಬಿಜೆಪಿ ರಾಜ್ಯ ಸಮಿತಿ ಸದಸ್ಯೆ ಸವಿತಾ ಟೀಚರ್ ಉದ್ಘಾಟಿಸಿದರು. ಕಾಸರಗೋಡು ನಗರಸಭೆ ವಿರೋಧ ಪಕ್ಷದ ನಾಯಕ ಪಿ ರಮೇಶ್, ಕೌನ್ಸಿಲರ್ಗಳಾದ ಹೇಮಲತಾ, ಅಶ್ವಿನಿ, ವರಪ್ರಸಾದ್, ಅಡ್ಕತಬೈಲ್ ಜಿಯುಪಿ ಶಾಲೆಯ ಪಿಟಿಎ ಅಧ್ಯಕ್ಷ ಕೆಆರ್ ಹರೀಶ್, ಕಾರ್ಯಕ್ರಮ ಸಂಯೋಜಕ ಹಾಗೂ ಕೆನರಾ ಬ್ಯಾಂಕ್ ಚೀಫ್ ಮ್ಯಾನೇಜರ್ ಅನೂಪ್, ಸಿಪಿಸಿಆರ್ಐ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಬೆಂಜಮಿನ್, ಲೀಡ್ ಬ್ಯಾಂಕ್ ಪ್ರತಿನಿಧಿ ದೇವದಾಸ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ತಾಲೂಕು ಆಡಳಿತ ಭಾಷಾ ಅಭಿವೃದ್ಧಿ ಸಮಿತಿಯ ಡೈರಿ ಕಮ್ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸನ್ಮಾನ ಕಾರ್ಯಕ್ರಮ ಆರಿಕಾಡಿ ಕೆಪಿ ರೆಸಾರ್ಟ್ನಲ್ಲಿ ನಡೆಯಿತು. ಮಾಧ್ಯಮ ಕಾರ್ಯಕರ್ತ ಕೆಎಂ ಅಬ್ಬಾಸ್ ಉದ್ಘಾಟಿಸಿದರು. ಮಂಜೇಶ್ವರ ತಾಲೂಕು ಆಡಳಿತ ಭಾಷಾ ಅಭಿವೃದ್ಧಿ ಸಮಿತಿಯ ಡೈರಿ ಕಮ್ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸನ್ಮಾನ ಕಾರ್ಯಕ್ರಮ ಆರಿಕಾಡಿ ಕೆಪಿ ರೆಸಾರ್ಟ್ನಲ್ಲಿ ನಡೆಯಿತು. ಮಾಧ್ಯಮ ಕಾರ್ಯಕರ್ತ ಕೆಎಂ ಅಬ್ಬಾಸ್ ಉದ್ಘಾಟಿಸಿದರು. ಕೆಎಂ ಅಬ್ಬಾಸ್ ಅವರು ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ಅಡಗಿರುವಂತಹ ಕಲೆ ಮತ್ತು ಸಾಹಿತ್ಯದ ಪ್ರತಿಭೆಗಳನ್ನು ಪತ್ತೆ ಹಚ್ಚಲು ಮತ್ತು ಬೆಳೆಸಲು ಮಾತೃಭಾಷೆ ತುಂಬಾ ಸಹಕಾರಿಯಾಗಿದೆ ಎಂದು ಹೇಳಿದರು. ಆಡಳಿತ ಭಾಷಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂಕೆ ಅಲಿ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಎಸ್ವಿ ನಾಯಕನ್ ಮಾಸ್ಟರ್ ಸ್ವಾಗತಿಸಿದರು. ಕಣ್ಣೂರು ರೂರಲ್ ಅಡಿಷನಲ್ ಎಸ್ಪಿ ರಂಜಿತ್ ಟಿಪಿ ಮುಖ್ಯ ಅತಿಥಿಗಳಾಗಿದ್ದರು. ಡೈರಿ ಕಮ್ ಕ್ಯಾಲೆಂಡರ್ ಬಿಡುಗಡೆಯನ್ನು ಅಡಿಷನಲ್ ಎಸ್ಪಿ ರಂಜಿತ್ ಟಿಪಿ ಕರೀಂ ಅಡ್ಕಾಸ್ ಅವರಿಗೆ ಹಸ್ತಾಂತರಿಸಿ ನೆರವೇರಿಸಿದರು. ರಾಜ್ಯ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಕೃಷ್ಣಕುಮಾರ್ ಹಾಗೂ ಸಾಹಿತಿ ಕುಟ್ಟಿಯಾನಂ ಮೊಹಮ್ಮದ್ ಕುನಿ ಎಂಬಿವರನ್ನು ಸನ್ಮಾನಿಸಲಾಯಿತು. ಎಣ್ಮಕಜಿ ಪಂಚಾಯತ್ ಅಧ್ಯಕ್ಷ ಜೆಎಸ್ ಸೋಮಶೇಖರ್, ಕುಂಬಳೆ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಎ ರೆಹಮಾನ್ ಆರಿಕಾಡಿ, ಅಬ್ಬಾಸ್, ಎಕೆ ಆರಿಫ್, ಎಹ್ಯಾ ತಂಗಳ್ ಕುಂಬೋಳ್, ಇಬ್ರಾಹಿಂ ಕರೀಂ ಉಪ್ಪಳ, ರಫೀಕ್ ಉಪ್ಪಳ, ಜಬ್ಬಾರ್ ಪಿಎ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಸಾಹಿತ್ಯ ವೇದಿ ವತಿಯಿಂದ ಕೆಎಂ ಅಹಮದ್ ಮಾಸ್ಟರ್ ಅವರ ಸಂಸ್ಮರಣಾ ಕಾರ್ಯಕ್ರಮ ನಡೆಸಲಾಯಿತು. ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಸರಗೋಡು ಸಾಹಿತ್ಯ ವೇದಿ ವತಿಯಿಂದ ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಆಯೋಜಿಸಲಾದ ಕೆಎಂ ಅಹಮದ್ ಮಾಸ್ಟರ್ ಅವರ ಸಂಸ್ಮರಣಾ ಕಾರ್ಯಕ್ರಮವನ್ನು ಸಾಹಿತಿ ಮಾಧ್ಯಮ ಕಾರ್ಯಕರ್ತ ಡಾಕ್ಟರ್ ಕೆ ಶ್ರೀಕುಮಾರ್ ಉದ್ಘಾಟಿಸಿದರು. ಡಾಕ್ಟರ್ ಕೆ ಶ್ರೀಕುಮಾರ್ ಅವರು ಮಾತನಾಡಿ, ಕೆಎಂ ಅಹಮದ್ ಮಾಸ್ಟರ್ ಅವರು ಮಾಧ್ಯಮ ಕಾರ್ಯಕರ್ತನಾಗಿ ಸಂಪೂರ್ಣ ಯಶಸ್ಸು ಕಂಡಿದ್ದು, ತನ್ನ ಕಾರ್ಯಕ್ಷೇತ್ರಕ್ಕೆ ಇಷ್ಟೊಂದು ಹೊಂದಿಕೊಂಡಿರುವ ಮತ್ತೊಬ್ಬ ಮಾಧ್ಯಮ ಕಾರ್ಯಕರ್ತ ಇಲ್ಲ ಎಂದು ಹೇಳಿದರು. പത്രപ്രവർത്തനത്തിന്റെ ഒരു ജീർണിച്ച വർത്തമാനകാല മുഖത്തെ നമ്മൾ കാണേണ്ടത് കെ എം അഹമ്മദ് എന്ന് പറയുന്ന മനുഷ്യസ്നേഹിയായ പത്രപ്രവർത്തകരുടെ ജീവിതവുമായി താരതമ്യപ്പെടുത്തിക്കൊണ്ടാണ്. നിശ്ചയമായും പുതിയ കാലത്തെ പത്രപ്രവർത്തക വിദ്യാർത്ഥികൾക്ക് പഠിക്കാൻ കൊടുക്കേണ്ടത് പുതിയ കാലത്തിൻ്റെ പത്രപ്രവർത്തക മാനിഫെസ്റ്റോ അല്ല, പകരം അഹമ്മദ് മാഷെ പോലുള്ളവർ ഇവിടെ കൊണ്ടുവന്ന അങ്ങേയറ്റം മനുഷ്യത്വപരമായ പത്രപ്രവർത്തനത്തിൻ്റെ ഒരു പാഠമായിരിക്കണം. അഹമ്മദ് മാഷായിരിക്കണം പുതിയ കാലത്തെ പത്രപ്രവർത്തക വിദ്യാർത്ഥികളുടെ ഒരു പാഠപുസ്തകം. അല്ലെങ്കിൽ ഇന്നത്തേക്കാൾ ജീർണമായ അവസ്ഥയിലേക്ക് അത് അധപ്പതിച്ചുകൊണ്ടേയിരിക്കും. വലിയ വലിയ വിപത്തുകൾ അതിന് സംഭവിച്ചുകൊണ്ടേയിരിക്കും. ಸಾಹಿತ್ಯ ವೇದಿ ಅಧ್ಯಕ್ಷ ಪದ್ಮನಾಭನ್ ಬ್ಲಾತೂರ್ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭೆ ಚೇರ್ಮನ್ ಅಡ್ವೊಕೇಟ್ ವಿಎಂ ಮುನೇರ್, ನಾರಾಯಣನ್ ಪೆರಿಯಾ, ಉಪಾಧ್ಯಕ್ಷರುಗಳಾದ ವಿವಿ ಪ್ರಭಾಕರನ್, ಟಿಎ ಶಾಫಿ, ಅಶ್ರಫ್ ಅಲಿ ಚರಂಗೈ, ಕೋಶಾಧಿಕಾರಿ ಮುಜೀಬ್ ಅಹಮದ್, ಮೊಹಮ್ಮದ್ ಅಲಿ, ಮನೋಜ್ ಮಾತನಾಡಿದರು. ಕಾರ್ಯದರ್ಶಿ ಪುಷ್ಪಾಕರನ್ ಬೆಂಡಿಚಾಲ್ ಸ್ವಾಗತಿಸಿ, ಜೊತೆ ಕಾರ್ಯದರ್ಶಿ ರಹೀಂ ಚೂರಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕೇರಳ ಸ್ಟೇಟ್ನ ಮಹಿಳಾ ವಿಭಾಗವಾದ WDCಯ ನೇತೃತ್ವದಲ್ಲಿ ಚಾರಿಟಿ ಡ್ರೈವ್ ಸ್ಪರ್ಶಂ ಕಾರ್ಯಕ್ರಮ ನಡೆಸಲಾಯಿತು. ಇದರ ಭಾಗವಾಗಿ ಸಂಗ್ರಹಿಸಿದ ಮೊತ್ತವನ್ನು ಬರ್ಡ್ಸ್ ಸ್ಕೂಲ್ನ ಚಟುವಟಿಕೆಗಳಿಗಾಗಿ ಶಾಸಕ ಎನ್ ನೆಲ್ಲಿಕೊನ್ನು ಹಸ್ತಾಂತರಿಸಿದರು. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕೇರಳ ಸ್ಟೇಟ್ನ ಮಹಿಳಾ ವಿಭಾಗವಾದ WDCಯ ನೇತೃತ್ವದಲ್ಲಿ ಚಾರಿಟಿ ಡ್ರೈವ್ ಸ್ಪರ್ಶಂ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದರ ಭಾಗವಾಗಿ ಸಂಗ್ರಹಿಸಿದ 2,12,000 ರೂಪಾಯಿಯನ್ನು ಕಾಸರಗೋಡಿನ ಎಂಡೋಸಲ್ಫನ್ ಸಂತ್ರಸ್ತ പ്രദേശಗಳ ಬರ್ಡ್ ಸ್ಕೂಲ್ಗಳ ചട്ടുവട്ടികളിಗಾಗಿ കാസർഗോഡ് ಶಾಸಕ എൻ നെല്ലിക്കുൻ കാര്യക്രമದಲ್ಲಿ ഹസ്താന്തരിಸಿದರು. ഈ 4 ചെക്കുകൾ വിതരണം ചെയ്യാൻ വേണ്ടി എങ്ങനെയാണ് നിങ്ങൾ പണം സമാഹരിച്ചത് എന്ന് നിങ്ങൾ പലർക്കും അറിയാമായിരിക്കും. അത് എങ്ങനെയാണ് എന്ന് അറിഞ്ഞപ്പോൾ വാസ്തവത്തിൽ എനിക്ക് ഞെട്ടലുണ്ടായി, അത്ഭുതമുണ്ടായി, അതിനേക്കാൾ കൂടുതൽ അഭിമാനമുണ്ടായി എന്ന് പറയാൻ ആഗ്രഹിക്കുകയാണ്. ഈ ഡോക്ടർമാർ തന്നെ അവരുടെ വീടുകളിൽ ഉണ്ടാക്കിയ വിഭവങ്ങൾ വിറ്റിട്ടാണ് ഈ ഫണ്ട് സമാഹരിച്ചത് എന്ന് പറയുമ്പോൾ നിങ്ങൾ എങ്ങനെ അഭിനന്ദിക്കണമെന്ന് എനിക്കറിയില്ല. ಐಡಿಎ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಂಗೀತ್ ಕೆ ಚೆರಿಯನ್ ಅಧ್ಯಕ್ಷತೆ ವಹಿಸಿದ್ದರು. ಐಡಿಎ ರಾಜ್ಯ ಕಾರ್ಯದರ್ಶಿ ದೀಪು ಜೆ ಮ್ಯಾಥ್ಯೂ, ಮಹಿಳಾ ವಿಭಾಗದ ಚೇರ್ಪರ್ಸನ್ ಡಾಕ್ಟರ್ ಸಿಟಿ ಬೇಗಂ, ಕಾಸರಗೋಡು ಅಧ್ಯಕ್ಷ ಡಾಕ್ಟರ್ ಅಜಿತೇಶ್, ಮಾಜಿ ಅಧ್ಯಕ್ಷೆ ಡಾಕ್ಟರ್ ರೇಖಾಮಯ್ಯ, ಬರ್ಡ್ ಸ್ಕೂಲ್ ಪ್ರತಿನಿಧಿ ದೀಪಾ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪೆರಿಯ ಕಲ್ಲಿಯೋಟ್ನಲ್ಲಿ 1800 ವರ್ಷಗಳಷ್ಟು ಹಳೆಯದಾದ ಮಹಾಶಿಲೆಯಾದ ಕೆಂಪು ಕಲ್ಲುಗಳನ್ನು ಪತ್ತೆ ಮಾಡಲಾಯಿತು. 2000 ವರ್ಷಗಳ ಹಿಂದೆಯೇ ಕಲ್ಲಿಯೋಟ್ ಪ್ರದೇಶ ಜನವಸತಿ ಪ್ರದೇಶವಾಗಿತ್ತು ಎಂಬುದನ್ನು ಇದು ತಿಳಿಸುತ್ತದೆ. ಪೇರಿಯ ಕಲಿಯೋಟ್ ಕಳಗಂ ಭಗವತಿ ದೇವಸ್ಥಾನದ ಸಮೀಪದ ಖಾಸಗಿ ಸ್ಥಳದಲ್ಲಿ ಕೆಂಪು ಕಲ್ಲುಗಳನ್ನು ಪತ್ತೆ ಮಾಡಲಾಯಿತು. ಮುನಿಯರ, ನಿಧಿಕುಳಿ, ಪಿರಂಗಿ ಗುಹಾ, ಗಲ್ಪತ್ತಾಯ, ಪಾಂಡವ ಗುಹಾ ಮುಂತಾದ ಹಲವು ಹೆಸರುಗಳಿಂದ ಈ ಕೆಂಪು ಕಲ್ಲುಗಳನ್ನು ಕರೆಯಲಾಗುತ್ತದೆ. ಕಲಿಯೋಟ್ನ ಇತಿಹಾಸ ಮತ್ತು ಸಮಾಜ ಎಂಬ ಪ್ರಾಜೆಕ್ಟ್ನ ಅಂಗವಾಗಿ ಪ್ರದೇಶಕ್ಕೆ ಭೇಟಿ ನೀಡಿದ ಕಾಂಜಂಗಾಡ್ ನೆಹರು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ 3ನೇ ವರ್ಷದ BA ಹಿಸ್ಟರಿ ವಿದ್ಯಾರ್ಥಿಗಳಾದ ಕೆ ಶರಣ್ಯ ಶರ್ಮಾ, ಎಂ ಹರ್ಷಿತಾ, ಕೆ ಜಿಷ್ಣು, ಶ್ರುತಿ ಕೃಷ್ಣ ಎಂಬಿವರು ಸ್ಥಳೀಯ ನಿವಾಸಿ ತನಿಕಲ್ ಕೃಷ್ಣರವರಲ್ಲಿ ಸಂವಾದ ನಡೆಸುವಾಗ ಸಮೀಪದಲ್ಲಿ 2 ಗುಹೆಗಳಿವೆ ಎಂದು ತಿಳಿದಿರುವುದು. ನಂತರ ಕಾಲೇಜು ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ಸೂಪರ್ವೈಸರ್, ಕಾಲೇಜಿನ ಇತಿಹಾಸ ಶಿಕ್ಷಕ ಹಾಗೂ ಇತಿಹಾಸ ಸಂಶೋಧಕರಾದ ಡಾಕ್ಟರ್ ನಂದಕುಮಾರ್ ಕೋರತ್ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರ ಸಹಕಾರದಿಂದ ಕಾಡು ಕಡಿದು ಸಂಶೋಧನೆ ನಡೆಸಿ ಮಹಾಶಿಲಾ ಸಂಸ್ಕೃತಿಯ ಐತಿಹಾಸಿಕ ಅವಶೇಷಗಳಾಗಿರುವ ಕೆಂಪು ಕಲ್ಲುಗಳೆಂದು ದೃಢಪಡಿಸಿದರು. ಮಣ್ಣು ಬಿದ್ದ ಪರಿಣಾಮ ಕೆಂಪು ಕಲ್ಲಿನಲ್ಲಿ ಒಂದು ಒಡೆದ ಸ್ಥಿತಿಯಲ್ಲಿದೆ. ಕೆಂಪು ಕಲ್ಲಿನ ಒಂದು ಭಾಗದಲ್ಲಿ ಮೆಟ್ಟಿಲುಗಳು ಮತ್ತು 2 ಹಂತದಲ್ಲಿ ಕೆತ್ತಿದ ದ್ವಾರವೂ ಇದೆ. ಇತರ ಕೆಂಪು ಕಲ್ಲುಗಳಿಗಿಂತ ಭಿನ್ನವಾಗಿ ದ್ವಾರದ ಅಂಚುಗಳನ್ನು ಒಳಗಿನ ಭಾಗಕ್ಕೆ ಹೆಚ್ಚು ಕೆತ್ತಲಾಗಿದೆ. ಸ್ಮಾರಕದ ಐತಿಹಾಸಿಕ ಮಹತ್ವ ತಿಳಿಯದ ಕಾರಣ ಕೆಂಪು ಕಲ್ಲಿನಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಹಾಕಲಾಗಿದೆ. ഇവിടെ ഒന്ന് നോക്കുമ്പോൾ കാട് മൂടി കിടക്കുന്ന മഹാശില സ്മാരകമായ ചെങ്കലറിയുടെ ഭാഗങ്ങൾ കണ്ടെത്തുകയുണ്ടായി. ഇവിടെ കാട് വൃത്തിയാക്കിയപ്പോഴാണ് മനോഹരമായ കൊത്തുപണികളോടുകൂടിയ ചെങ്കലിൽ കൊത്തിയെടുത്ത കവാടത്തോടു കൂടിയ നല്ലൊരു ചെങ്കലറിയും കുറച്ചടുത്ത് തന്നെയായിട്ട് മൂടപ്പെട്ട നിലയിലുള്ള ചെങ്കലറിയും കാണുവാൻ വേണ്ടി സാധിച്ചത്. കല്ലോട്ട് എന്നൊരു ഗ്രാമത്തിൻ്റെ ചരിത്രത്തിന് 2000 വർഷത്തോളം വേക്കിലോട്ട് നിൽക്കുവാൻ വേണ്ടി കാരണമാകാവുന്നൊരു കണ്ടെത്തലാണ് ഇവിടെ നിന്നും ലഭ്യമായിട്ടുള്ളത്. ക്ഷേത്ര കഴകവുമായി ബന്ധപ്പെട്ട കാര്യങ്ങൾക്ക് പ്രൊജക്റ്റിൻ്റെ ഭാഗമായി വന്നപ്പോഴാണ് താനിക്കാൽ കൃഷ്ണേട്ടനെ കണ്ടത്. അപ്പോൾ അദ്ദേഹത്തോട് അന്വേഷിച്ചപ്പോൾ പഴയ സ്മാരകങ്ങൾ എന്തെങ്കിലും ഉണ്ടോ എന്ന് ചോദിച്ചപ്പോൾ അദ്ദേഹമാണ് പറഞ്ഞത് ഇവിടെ 2 ഇതുപോലെ മുനിയറകളുണ്ട് എന്ന്. അതിൻ്റെ ഭാഗമായി ഞങ്ങൾ നന്ദകുമാർ സാറിനെയും കൂട്ടി ഇന്ന് ഇവിടെ സന്ദർശിക്കാൻ വന്നു. 2000-ലധികം വർഷം പഴക്കമുള്ള സ്മാരകമാണ് ഇവിടുന്ന് ഞങ്ങൾ കാണാൻ സാധിച്ചത്. ಐತಿಹಾಸಿಕ ಸ್ಮಾರಕ ರಕ್ಷಣೆಯ ಅಗತ್ಯವನ್ನು ಐತಿಹಾಸಿಕ ಸಂಶೋಧಕರಿಂದ ಮನಗಂಡ ಸ್ಥಳೀಯ ನಿವಾಸಿಗಳಾದ ತಾನಿಕಲ್ ಕೃಷ್ಣನ್ ಮತ್ತು ವಿ ಕಮ್ಮಾರನ್ ಎಂಬಿವರು ಕೆಂಪುಕಲ್ಲು ರಕ್ಷಣಾ ಕಾರ್ಯ ಕೈಗೊಳ್ಳುವುದಾಗಿ ತಿಳಿಸಿದರು. ഇതിൻ്റെ മുമ്പിലെ ഭാഗത്തിൽ മണ്ണെല്ലാം നമ്മൾ നീക്കി ഇതിൻ്റെ അകത്തേക്ക് കയറി നീക്കിയിട്ട് വരുമ്പോൾ അതിൻ്റെ കുറച്ച് മൺപാത്രം ഉണ്ടായിരുന്നു. ചെറിയ കുടുക്ക, വലിയ പാത്രമല്ല, സാധാരണ ഇത്രക്കില്ലേ മൺപാത്രമാണ് ഉണ്ടായത്. അത് വേണ്ട ദൂരമൊന്നുമില്ല, കുറച്ചേ ഇല്ല ഇതിനകത്ത്, കുറച്ച് അങ്ങോട്ട് പോകാനല്ലോ. പിന്നെ പഴയ കാലത്ത് പിന്നെ നിധിയോ അങ്ങനെ ഒന്നും ഇല്ല സ്ഥലമാണെന്ന് പറഞ്ഞാണ് അധികം ആൾക്കാർ ഇത് പിന്നെ നന്നാക്കൽ. പക്ഷെ അതല്ല, ഇത് കുറച്ചും ദൂരം മാത്രമേ ഇതിൻ്റെ ഉള്ളിൽ വ്യാസമുള്ളൂ. ಕೆಂಪು ಕಲ್ಲಿನ ಪತ್ತೆ 2000 ವರ್ಷಗಳ ಹಿಂದೆಯೇ ಕಲ್ಲಿಯೋಟ್ ಪ್ರದೇಶವು ಜನವಸತಿ ಪ್ರದೇಶವಾಗಿತ್ತು ಎಂಬುದನ್ನು ತಿಳಿಸುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಜತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ಭೂತ ಬಲಿ ಉತ್ಸವ ಹಾಗೂ ಧಾರ್ಮಿಕ ಕಾರ್ಯಗಳು ಬಹಳ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು.
ಕುಂಜತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ಭೂತ ಬಲಿ ಉತ್ಸವ ಹಾಗೂ ಧಾರ್ಮಿಕ ಕಾರ್ಯಗಳು ಬಹಳ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ದೇವಸ್ಥಾನದ ಭೂತ ಬಲಿ ಉತ್ಸವಕ್ಕೆ ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತ ಸಾಗರವೇ ಹರಿದು ಬಂದಿದೆ. ಶುಕ್ರವಾರ ಪರಮಪೂಜ್ಯ ಗುರುದೇವಾನಂದ ಸ್ವಾಮೀಜಿ ಒಡಿಯೂರವರ ಆಶೀರ್ವಚನದೊಂದಿಗೆ ದೇವಸ್ಥಾನ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿ, ದೇವಸ್ಥಾನದ ಅಧೀನದಲ್ಲಿರುವ ವಿದ್ಯಾನಿಕೇತನ ವಿದ್ಯಾಭ್ಯಾಸ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಶೆಟ್ಟಿ, ಭಜನಾ ಮಂದಿರ ಅಧ್ಯಕ್ಷ ದಾಮೋದರ, ವ್ಯವಸ್ಥಾಪಕ ಸಮಿತಿ ಕಾರ್ಯದರ್ಶಿ ಯೋಗೀಶ್ ಆಳ್ವ, ಪವಿತ್ರಪಾಣಿ ಕೃಷ್ಣ ಭಟ್ ಹಾಗೂ ಮುಕ್ತೇಶ್ವರ ರವೀಂದ್ರ ರಾವ್ ಮೊದಲಾದವರ ನೇತೃತ್ವದಲ್ಲಿ ಭೂತ ಬಲಿ ಉತ್ಸವಕ್ಕೆ ಚಾಲನೆ ದೊರಕಿದೆ. ಸಭಾ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ರೈ, ಮೋಹನ್ ದಾಸ್ ರೈ, ಸೌಂದರ್ಯ ಮಂಜಪ್ಪ, ಸಮೀರ್ ಪುರಾಣಿಕ್, ಪ್ರಶಾಂತ್ ನಾಯ್ಕ್, ಜಯಪ್ರಕಾಶ್ ತೊಟ್ಟತೋಡಿ, ಶ್ರೀನಿವಾಸ್ ಶೆಟ್ಟಿ ಹಾಗೂ ಅಜಯ ಪದ್ಮಜಿತ್ ಮೊದಲಾದ ಗಣ್ಯರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಶನಿವಾರ ಪಂಚಾಮೃತ ಅಭಿಷೇಕ, ಸಿಯಾಳ ಅಭಿಷೇಕ, ಶತರುದ್ರ ಅಭಿಷೇಕ, ಅಭಿಷೇಕ ಪೂಜೆ, ನವಕಲಶಾಭಿಷೇಕ, ಮಹಾಪೂಜೆ, ನಿತ್ಯ ಬಲಿ, ಶ್ರೀದೇವರ ಬಯ್ಯನ ಬಲಿ, ವಸಂತಕಟ್ಟೆ ಪೂಜೆ, ಅಶ್ವತ್ಥಕಟ್ಟೆ ಪೂಜೆ, ಶ್ರೀದೇವರಿಗೆ ರಂಗಪೂಜೆ, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಅದೇ ದಿನ ರಾತ್ರಿ ಉದ್ಯಾವರ ಶ್ರೀ ಭಗವತಿ ಅಮ್ಮನವರ ಭೇಟಿ ನಡೆಯಿತು. ಈ ಸಂದರ್ಭ ಭಾರಿ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಸೇರಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡರು. ಕೊನೆಯ ದಿನವಾದ ಭಾನುವಾರದಂದು ದರ್ಶನ ಬಲಿ ಹಾಗೂ ಉದ್ಯಾವರ ಶ್ರೀ ದೈವಗಳ ಭೇಟಿ ಮತ್ತು ಬಟ್ಟಲು ಕಾಣಿಕೆ ಹಾಗೂ ಮಹಾಪ್ರಸಾದ ನಡೆಯಿತು. 3 ದಿನಗಳ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಯಕ್ಷಗಾನ, ತಾಳಮದ್ದಲೆ, ನಾಟಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು 4 ಗ್ರಾಮಗಳಿಗೆ ಗ್ರಾಮ ದೇವರಾಗಿ ಪ್ರತೀತಿ ಪಡೆದಿದೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರವು ಅಂದಾಜು 1950ರಿಂದ ನಿತ್ಯ ಪೂಜಾದಿ ಸೇವೆಗಳು ಸ್ಥಗಿತಗೊಂಡು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿದ್ದ ಈ ದೇವಸ್ಥಾನವು 1974ನೇ ಜನವರಿ 28ರಂದು ಊರ ಪರವೂರ ಭಕ್ತಾದಿಗಳ ಸಹಕಾರದೊಂದಿಗೆ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವಾದಿಗಳು ನಡೆದು ನಿತ್ಯ ಪೂಜಾದಿ ಸೇವೆಗಳು ಪ್ರಾರಂಭವಾಗುತ್ತದೆ. ಇದರ ಪ್ರಯುಕ್ತ 2024 ಜನವರಿ 28ರಂದು ಶ್ರೀದೇವರಿಗೆ ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆಯಲಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇತಿಹಾಸ ಪ್ರಸಿದ್ಧ ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ವರ್ಷಂಪ್ರತಿ ಜರುಗುವ ಧನುಪೂಜಾ ಮಹೋತ್ಸವ ರವಿವಾರದಂದು ಪ್ರಾರಂಭಗೊಂಡಿತು. ಧನುಪೂಜೆಯು ಜನವರಿ 14ರಂದು ಸಮಾರೋಪಗೊಳ್ಳಲಿದೆ. ಅಂಗಡಿಮುಗೇರು ಸಮೀಪದ ಇತಿಹಾಸ ಪ್ರಸಿದ್ಧ ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ವರ್ಷಂಪ್ರತಿ ಜರುಗುವ ಧನುಪೂಜಾ ಮಹೋತ್ಸವ ರವಿವಾರದಂದು ಪ್ರಾರಂಭಗೊಂಡಿತು. ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಗಳ ನೇತೃತ್ವದಲ್ಲಿ 1 ತಿಂಗಳ ಪರ್ಯಂತ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಲಿರುವ ಧನುಪೂಜಾ ಮಹೋತ್ಸವದಲ್ಲಿ ಪ್ರಥಮ ದಿನ ಮಹಾದೇವ ಭಟ್ ಮತ್ತು ಹವ್ಯಕ ಪರಿಷತ್ ಮುಳ್ಳೇರಿಯ ಬಳಗದವರ ರುದ್ರಪಾರಾಯಣ ಹಾಗೂ ರಾಜರಾಜೇಶ್ವರಿ ಭಜನಾ ಸಂಘ ಮಾಯಿಪಾಡಿ ಅವರಿಂದ ಭಜನೆ ಸಂಕೀರ್ತನೆ ನಡೆಯಿತು. ಪ್ರತಿದಿನ ಬೆಳಗ್ಗೆ ವಿಶೇಷ ದೀಪಾರಾಧನೆ, ವಿವಿಧ ತಂಡಗಳ ಭಜನೆ ಸಂಕೀರ್ತನೆ, ಬೆಳಗ್ಗೆ 6 ಗಂಟೆಗೆ ಪೂಜೆ, ಬಳಿಕ ಪ್ರಸಾದ ವಿತರಣೆ ಜರುಗುತ್ತಿದೆ. ಕಾಡುವನಗಳ ನಡುವೆ ಪ್ರಕೃತಿ ರಮಣೀಯತೆಯಿಂದ ಕೂಡಿದ ದೇಲಂಪಾಡಿ ಕ್ಷೇತ್ರದಲ್ಲಿ ಜರುಗುವ ಧನುಪೂಜಾ ಮಹೋತ್ಸವವು ಜಿಲ್ಲೆಯಲ್ಲಿಯೇ ಅತ್ಯಂತ ವ್ಯವಸ್ಥಿತ ಮತ್ತು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಪ್ರತಿದಿನ ನೂರಾರು ಭಕ್ತರು ಧನುಪೂಜೆ ಸಂದರ್ಭದಲ್ಲಿ ಪ್ರಾತಃ ಕಾಲ ಈ ಕ್ಷೇತ್ರ ಸಂದರ್ಶಿಸಿ ಪೂಜಾ ಸೇವೆಗಳನ್ನು ಮಾಡಿ ಕೃತಾರ್ಥರಾಗುತ್ತಿದ್ದಾರೆ. ಧನುಪೂಜೆಯು ಜನವರಿ 14ರಂದು ಸಮಾರೋಪಗೊಳ್ಳಲಿದೆ ಎಂದು ಕ್ಷೇತ್ರ ಸಮಿತಿ ತಿಳಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೇಕಲ ಅಂತಾರಾಷ್ಟ್ರೀಯ ಬೀಚ್ ಉತ್ಸವ ಡಿಸೆಂಬರ್ 22ರಿಂದ 31ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಸಂಘಟನಾ ಸಮಿತಿ ಚೇರ್ಮನ್ ಶಾಸಕ CH ಕುಂಜಾಂಬು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೇಕಲ ಅಂತಾರಾಷ್ಟ್ರೀಯ ಬೀಚ್ ಉತ್ಸವವು ಡಿಸೆಂಬರ್ 22ರಿಂದ 31ರವರೆಗೆ ನಡೆಯಲಿದೆ. ಈ 10 ದಿನಗಳ ಉತ್ಸವವನ್ನು ಕೇರಳ ವಿಧಾನಸಭೆಯ ಸ್ಪೀಕರ್ AN ಶಂಶೀರ್ ಉದ್ಘಾಟಿಸಲಿದ್ದಾರೆ. ಕಾಸರಗೋಡು ಜಿಲ್ಲೆಯ ಪ್ರಮುಖ ನದಿಗಳಾದ ಚಂದ್ರಗಿರಿ ಹಾಗೂ ತೇಜಸ್ವಿನಿ ಹೆಸರಿನ 2 ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ಉತ್ಸವಕ್ಕೆ ಪ್ರವೇಶ ನಡೆಯಲಿದೆ. ಟಿಕೆಟ್ ದರ ವಯಸ್ಕರಿಗೆ 100 ರೂಪಾಯಿ, ಮಕ್ಕಳಿಗೆ 25 ರೂಪಾಯಿಯಾಗಿದೆ ಎಂದು ಸಂಘಟನಾ ಸಮಿತಿ ಚೇರ್ಮನ್ ಶಾಸಕ CH ಕುಂಜಂಬು ಹೇಳಿದರು. ബേക്കൽ ഇൻ്റർനാഷണൽ ബീച്ച് ഫെസ്റ്റിവലിൻ്റെ 2nd എഡിഷൻ ഡിസംബർ 22 മുതൽ 31 വരെ ബേക്കൽ ബീച്ച് പാർക്കിൽ നടക്കുകയാണ്. കേരളത്തിൻ്റെ ബഹുമാനപ്പെട്ട സ്പീക്കർ ശ്രീ AN ഷംസീർ 22-ാം തീയതി വൈകുന്നേരം 5 മണിക്ക് ഫെസ്റ്റിവലിൻ്റെ ഔപചാരികമായ ഉദ്ഘാടനം നിർവഹിച്ചു. ഇപ്പോൾ ഉള്ളതിനേക്കാൾ കൂടുതൽ ഡെവലപ്പ് ചെയ്ത് അമ്യൂസ്മെൻറ്റ്, അതിൽ ഡിഫറൻ്റായ ആളുകൾക്ക് ആകർഷിക്കുന്ന സംവിധാനങ്ങൾ, ഫുഡ് കോർട്ട് ഉൾപ്പെടെയുള്ള സംവിധാനം ഉണ്ടാക്കുകയും എല്ലാ ദിവസവും വൈകുന്നേരങ്ങളിൽ 2 സ്റ്റേജുകളിലായി വ്യത്യസ്ത കലാപരിപാടികൾ നടക്കുകയുമാണ്
ഫെസ്റ്റിവലിൻ്റെ ആകർഷണ കേന്ദ്രം. ಬೆಳಗ್ಗೆ ಬೀಚ್ ಪ್ರವೇಶಿಸಿದರೆ ರಾತ್ರಿಯವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಸ್ವಾದಿಸಬಹುದು. ಶೈಕ್ಷಣಿಕ ಮನರಂಜನೆ, ಸಾಹಸ ಕಾರ್ಯಕ್ರಮ, ಆಹಾರ ಮಳಿಗೆ, ವಾಣಿಜ್ಯ ಮಳಿಗೆ, ಸಾಹಸ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಅಲ್ಲದೆ ದಿನವೂ ರಾತ್ರಿ 7 ಗಂಟೆಯಿಂದ ರಾಷ್ಟ್ರೀಯ ಮಟ್ಟದ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಶಾಸಕ ಸಿಎಚ್ ಕುಂಜಂಬು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನ್ಯೂಸ್ ಬ್ಯೂರೋ, ಮಂಗಳೂರು. ಕೇರಳ ವಾಟರ್ ಅಥಾರಿಟಿ ಸ್ಟಾಫ್ ರಿಕ್ರಿಯೇಷನ್ ಕ್ಲಬ್ನ ನೇತೃತ್ವದಲ್ಲಿ ನೌಕರರಿಗಾಗಿ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು. ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ ಹಬೀಬ್ ರಹಮಾನ್ ಉದ್ಘಾಟಿಸಿದರು. ಕೇರಳ ವಾಟರ್ ಅಥಾರಿಟಿ ಸ್ಟಾಫ್ ರಿಕ್ರಿಯೇಷನ್ ಕ್ಲಬ್ನ ನೇತೃತ್ವದಲ್ಲಿ ಕೇರಳ ವಾಟರ್ ಅಥಾರಿಟಿ ನೌಕರರಿಗಾಗಿ ರಾಜ್ಯ ಮಟ್ಟದ ಫೈವ್ಸ್ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು. ವಿದ್ಯಾನಗರದ ಹಿಲ್ ಟಾಪ್ ಅರೇನಾ ಟರ್ಫ್ ಮೈದಾನದಲ್ಲಿ ಆಯೋಜಿಸಿದ್ದ ಫುಟ್ಬಾಲ್ ಪಂದ್ಯಾವಳಿಯನ್ನು ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ ಹಬೀಬ್ ರೆಹಮಾನ್ ಉದ್ಘಾಟಿಸಿದರು. ഗ്രൗണ്ടുകൾ നിർമ്മിക്കാൻ വേണ്ടി പോകുന്നത് ഈ കാസർഗോഡ് തന്നെയുള്ള കൂടിയെടുക്കം ഗ്രൗണ്ടിലാണ്. അത് നല്ലൊരു ഫുട്ബോൾ ഗ്രൗണ്ടാണ് ഞങ്ങൾ ഉദ്ദേശിക്കുന്നത്. 17 കോടി രൂപ ചെലവ് ചെയ്തുകൊണ്ടുള്ള MLA-യുടെ നമ്മുടെ ഉദുമ MLA-യുടെ സ്വപ്ന പദ്ധതി പോലെ കണക്കാക്കുന്ന ഒരു പദ്ധതിയാണ് ഞങ്ങൾ മുമ്പോട്ട് വെച്ചിട്ടുള്ളത്. അത് നമ്മുടെ എല്ലാ ഫുട്ബോൾ പ്രേമികൾക്കും വലിയ ആവേശം ഉണ്ടാക്കുന്ന രീതിയിൽ ഒരു ജില്ലാ ಗ್ರೌಂಡಾಗಿ ಮಾಡಬೇಕಂತಲ್ಲ ಕಾರ್ಯಕ್ರಮ ನಡೆಸುತ್ತಿದೆ. ಕ್ಲಬ್ ಉಪಾಧ್ಯಕ್ಷ ಹಾಗೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ಕೆ ಗಿರೀಶ್ ಬಾಬು ಅಧ್ಯಕ್ಷತೆ ವಹಿಸಿದ್ದರು. ಕ್ಲಬ್ ಕಾರ್ಯದರ್ಶಿ ಪ್ರದೀಪ್ ಸ್ವಾಗತಿಸಿದರು. ಕೆ ವಿನೋದ್ ಅರಮನ ಎಂಬಿವರು ಶುಭ ಹಾರೈಸಿದರು. ಟೂರ್ನಮೆಂಟ್ನಲ್ಲಿ KWA ಮಲಪುರ ವಿಜೇತರಾದರು. KWA FC ಕೋಳಿಕೋಡ್ ದ್ವಿತೀಯ ಹಾಗೂ H2O ಕಾಸರಗೋಡು ತೃತೀಯ ಸ್ಥಾನ ಪಡೆದರು. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುಬಿನ್ PS ವಿಜೇತರಿಗೆ ಬಹುಮಾನ ವಿತರಿಸಿದರು. ಬಿ ಶ್ರೀಲಾಲ್, ಅಖಿಲೇಶ್ ಕೆ ಬಾಲನ್, ಕೆ ವಿಜಯಕುಮಾರ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೆರಡಾಳ ಶ್ರೀ ಉದನೇಶ್ವರ ದೇವರ ವಾರ್ಷಿಕ ಧನು ಸಂಕ್ರಮಣ ಹಾಗೂ ಜಾತ್ರಾ ಮಹೋತ್ಸವವು ಶನಿವಾರದಂದು ವಿಜೃಂಭಣೆಯಿಂದ ಜರುಗಿತು. ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಜಿಲ್ಲೆಯ ಬದಿಯಡ್ಕದ ಪೆರಡಾಲ ಶ್ರೀ ಉದನೇಶ್ವರ ದೇವರ ವಾರ್ಷಿಕ ಧನು ಸಂಕ್ರಮಣ ಹಾಗೂ ಜಾತ್ರಾ ಮಹೋತ್ಸವವು ಶನಿವಾರದಂದು ಹಲವಾರು ಧಾರ್ಮಿಕ ವಿಧಿವಿಧಾನಗಳಿಂದ ಬಹಳ ವಿಜೃಂಭಣೆಯಿಂದ ಜರುಗಿತು. ಸಾವಿರಾರು ಜನರು ಶ್ರೀದೇವರ ಸೇವೆ ಮಾಡಿ ದರ್ಶನ ಪಡೆದು ಅನ್ನಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಮಹೋತ್ಸವದ ಪ್ರಯುಕ್ತ ಭಜನೆ, ತಾಳಮದ್ದಳೆ, ಯಕ್ಷಗಾನ, ಗಾನಮೇಳ ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆ ವತಿಯಿಂದ ನಡೆದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮವು ನೆರೆದಿರುವ ಬಹುಸಂಖ್ಯೆಯ ಕಲಾ ಪ್ರೇಕ್ಷಕರನ್ನು, ಭಕ್ತಾಭಿಮಾನಿಗಳನ್ನು ಮನರಂಜಿಸುವಲ್ಲಿ ಯಶಸ್ವಿಯಾಯಿತು. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಗ್ರ ನಿರೂಪಣೆ ಮತ್ತು ಸಾಹಿತ್ಯ ಪ್ರಸ್ತುತಿಯನ್ನು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೆರವೇರಿಸಿದರು. ಸಂಸ್ಥೆಯ ಅಪ್ರತಿಮ ಕಲಾವಿದರಾದ ಗುರುರಾಜ್ ಕಾಸರಗೋಡು, ಮಧುಲತಾ ಮನೋಜ್, ಸನುಷಾ ಸುಧಾಕರನ್, ಅಹನಾ ಎಸ್ ರಾವ್, ಸಾನ್ವಿ, ನವ್ಯಶ್ರೀ ಕುಲಾಲ್, ದಿಯಾ ಸುಕೇಶ್ ಗಟ್ಟಿ, ಅಕ್ಷತಾ ಎಂ, ಶ್ರೀರಕ್ಷಾ MS, ಕೀರ್ತಿಪ್ರಭಾ BG ಮುಂತಾದವರು ತಮ್ಮ ತಮ್ಮ ಅಸಾಧಾರಣ ಪ್ರತಿಭೆಯನ್ನು ಪ್ರದರ್ಶಿಸಿ ಜನಮೆಚ್ಚುಗೆ ಗಳಿಸಿದರು. ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ನೆನಪಿನ ಕಾಣಿಕೆಯಾಗಿ ಗೌರವ ಸ್ಮರಣಿಕೆ ಫಲಕ ನೀಡಿ ಗೌರವಿಸಲಾಯಿತು. ದೇವಸ್ಥಾನದ ಆಡಳಿತ ವರ್ಗದವರಾದ ವೆಂಕಟರಮಣ ಭಟ್ ಹಾಗೂ ನಿರಂಜನ್ ರೈ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಲಾವಿದರಿಗೆ ಸ್ಮರಣಿಕೆ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕಾಸರಗೋಡು ನಗರ ಪ್ರದೇಶದ ಪ್ರಯಾಣ. ಬಿಜೆಪಿ ರಾಜ್ಯ ಸಮಿತಿ ಸದಸ್ಯೆ ಸವಿತಾ ಟೀಚರ್ ಅವರಿಂದ ಪ್ರಚಾರ ಕಾರ್ಯಕ್ರಮದ ಉದ್ಘಾಟನೆ. ಮಂಜೇಶ್ವರ ತಾಲೂಕು ಆಡಳಿತ ಭಾಷಾ ಅಭಿವೃದ್ಧಿ ಸಮಿತಿಯ ಡೈರಿ ಕಮ್ ಕ್ಯಾಲೆಂಡರ್ ಬಿಡುಗಡೆ. ಆರಿಕಾಡಿ KP ರೆಸಾರ್ಟ್ನಲ್ಲಿ ಕಾರ್ಯಕ್ರಮ. ಸಾಹಿತ್ಯ ವೇದಿ ವತಿಯಿಂದ KM ಅಹಮದ್ ಮಾಸ್ಟರ್ ಅವರ ಸಂಸ್ಮರಣಾ ಕಾರ್ಯಕ್ರಮ. ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಕಾರ್ಯಕ್ರಮ ಆಯೋಜನೆ. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕೇರಳ ಸ್ಟೇಟ್ನ ಮಹಿಳಾ ವಿಭಾಗವಾದ WDC ಇದರ ನೇತೃತ್ವದಲ್ಲಿ ಚಾರಿಟಿ ಡ್ರೈವ್ ಸ್ಪರ್ಶಂ ಕಾರ್ಯಕ್ರಮ. ಪೆರಿಯ ಕಲ್ಲಿಯೋಟ್ನಲ್ಲಿ ಕೆಂಪು ಕಲ್ಲುಗಳು ಪತ್ತೆ. 1800 ವರ್ಷಗಳಷ್ಟು ಹಳೆಯದಾದದ್ದು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.